ಮೂಡುಶೆಡ್ಡೆಯ ಶಿವನಗರದಲ್ಲಿ ಆಯೋಜಿಸಲಾಗಿದ್ದ ಉಚಿತ ವೈದ್ಯಕೀಯ ಶಿಬಿರವನ್ನು ಡಾಕ್ಟರ್ ಕೆ ಮುಕುಂದ್ ಉದ್ಘಾಟಿಸಿದರು. ಮಂಗಳೂರಿನ ಒಮೆಗಾ ಆಸ್ಪತ್ರೆ, ಓಂ ಶಕ್ತಿ ಶಾಖೆ, ಬಜರಂಗದಳ ಮೂಡುಶೆಡ್ಡೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ವಸಹಾಯ ಸಂಘಗಳ ಸಹಕಾರದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ಮೂಡುಶೆಡ್ಡೆಯ ಶಿವನಗರದಲ್ಲಿ ಕರುಣಾಲಯ ಸಭಾಭವನದಲ್ಲಿ ಆದಿತ್ಯವಾರ ನಡೆಯಿತು. ಒಮೆಗಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮುಕುಂದ್ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಮನುಷ್ಯನಿಗೆ ರೋಗ ಬರುವುದು ಸಹಜ, ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ದುಬಾರಿಯಾದ ಕಾರಣ ಇಂತಹ ಶಿಬಿರದಲ್ಲಿ ಪಾಲ್ಗೊಂಡು ಸರಿಯಾದ ಔಷಧಿಯನ್ನು ಸೂಕ್ತ ವೈದ್ಯರಿಂದ ತೆಗೆದುಕೊಳ್ಳಬೇಕೆಂದರು. ಅದು ಹಾರ್ಟ್ನ ಕ್ಯಾಂಪ್ ಮಾಡಿ ಅದರ ಮಟ್ಟಿಗೆ ಮಾಹಿತಿ ತಗೊಂಡೆವು, ಮಾಹಿತಿ ಕೊಟ್ಟೆವು. ಹಲವರು ಟೆಸ್ಟಿಗೆ ಬಂದರು, ಅದರ ಉಪಯೋಗ ಪಡ್ಕೊಂಡ್ರು. ಎಲ್ಲರೂ ಬಂದಿರಲಿಲ್ಲ. ಅದರಲ್ಲಿ ಒಬ್ಬರು ಇತ್ತೀಚೆಗೆ ಕಳೆದ ವಾರ 45 ವರ್ಷದ ಒಂದು ಸ್ತ್ರೀ ಬೆಳಿಗ್ಗೆಯಿಂದ ಏನೋ ಸೌಖ್ಯ ಅಲ್ಲ, ಸ್ವಲ್ಪ ಏನೋ ಎದೆನೋ ಆಗ್ತದೆ ಅಂತ ಹೇಳಿದ್ದಾನೆ. ಕಾಲೇಜಲ್ಲೇ ಇದು ಆಯ್ತು ಹೇಳಿದ್ರಂತೆ, ಪರೀಕ್ಷೆ ಮಾಡಿಸಿಲ್ವಾ ಅಂತ. ಇಲ್ಲ, ಅವತ್ತು ಹೋಗ್ಲಿಕ್ಕಾಗಿಲ್ಲ, ಇವತ್ತಿಗೆ ನನಗೆ ಸಮಯ ಇಲ್ಲ. ನಮ್ಮ ಹತ್ರ ಪರಿಸರದಲ್ಲೇ ಇರೋರು ಕಂಕನಾಡಿಯಲ್ಲಿ. ಸರ್ಕಾರ ಈಗ ನೋಡ್ತಾ ಇದೆ ಅಂತ ಹೇಳಿದ್ರೆ, ಬೇಕಾದಷ್ಟು ಜನರಿಗೆ ಬೇಕಾದಷ್ಟು ಡಾಕ್ಟರ್ ಇಲ್ಲ ಅಂತ ಹೇಳಿ ನಾನು ಹೇಳುದು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಡಾಕ್ಟರ್ ಬೇಕಾದಷ್ಟು ಇದ್ದಾರೆ, ಆದರೆ ನಮ್ಮ ಇದು ಇನ್ಸ್ಟಿಟ್ಯೂಷನ್ಸ್ ಇದು ಎಫಿಷಿಯನ್ಸಿ ಹೆಚ್ಚು ಮಾಡಬೇಕು ಅಂತೇಳಿ, ಅಂದ್ರೆ ನಾವು ಹೆಚ್ಚು ಇದ್ದದ್ದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು. ಒಮೆಗಾ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ SL ಭಾರದ್ವಾಜ್ ಅವರು ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವನೆಯ ಮಾತುಗಳನ್ನಾಡಿದರು. ಡಾಕ್ಟರ್ ಸುಕನ್ಯಾ ಸೇರಿದಂತೆ ಹಲವಾರು ಮಂದಿ ವೈದ್ಯಕೀಯ ಸಿಬ್ಬಂದಿಗಳು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕೆ ಒಂದು ಜನರಲ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಅದು ಇನ್ನೂ ಅಷ್ಟು ಜನರು ಅದನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಈ ರೀತಿಯಲ್ಲಿ ನಮಗೆ ಈ ಒಂದು ಕ್ಯಾಂಪ್ನಲ್ಲಿ ಈ ಮೂಲಕ ನಿಮಗೆ ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ನೀಡುವುದು ಒಂದು ವಿಶೇಷ. ಮತ್ತು ಸ್ತ್ರೀಗಳನ್ನು ಒಂದು ಜನರಲ್ ಹೆಲ್ತ್ ಚೆಕಪ್ಗೆ ಬಂದು ಅವರ ಆರೋಗ್ಯವನ್ನು ನೋಡಿಕೊಳ್ಳೋದು ಅದು ನಮ್ಮಲ್ಲಿ ಒಂದು ನಾರ್ಮಲ್ ಆಗಿ ಬರಬೇಕು. ಈಗ ಗರ್ಭಿಣಿಯಲ್ಲಿ ನಾವು ಶುಗರ್ಗೆ ಟೆಸ್ಟ್ ಮಾಡ್ತೀವಿ, ಅದು ಈಗ ನಮ್ಮಲ್ಲಿ ಸಾಮಾನ್ಯವಾಗಿದೆ. ಅದೇ ಥರದಲ್ಲಿ ಸ್ತ್ರೀಗಳಿಗೆ ವರ್ಷಕ್ಕೆ ಒಮ್ಮೆ ಒಂದು ಜನರಲ್ ಹೆಲ್ತ್ ಚೆಕಪ್ ಮಾಡುವುದು ಸಹ ಸಾಮಾನ್ಯವಾಗಬೇಕು. ಈ ಥರ ನಾವು ಮಾಡಿದರೆ ಮತ್ತೆ ನಮಗೆ ಮುಂದೆ ಕಾಯಿಲೆ ಬರುವುದಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟಲು ಸಾಧಿಸುತ್ತದೆ. ಈ ಚಿಕಿತ್ಸಾ ಶಿಬಿರದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು, ಕ್ಯಾನ್ಸರ್, ಸಕ್ಕರೆ ಕಾಯಿಲೆ ಹಾಗೂ ಇನ್ನಿತರ ಕಾಯಿಲೆಗಳನ್ನು ತಪಾಸಣೆ ಮಾಡಲಾಯಿತು. ಸುಮಾರು 500ಕ್ಕಿಂತಲೂ ಅಧಿಕ ಮಂದಿ ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಕಾರ್ಪೊರೇಷನ್ ಬ್ಯಾಂಕಿನ ಕೊಂಚಾಡಿ ಶಾಖೆಯ ಉದ್ಘಾಟನಾ ಸಮಾರಂಭ ಸೋಮವಾರ ನಡೆಯಿತು. ಮಂಗಳೂರು ನಗರದ ಕೊಂಚಾಡಿಯ ಪದವಿನಂಗಡಿ ಜಂಕ್ಷನ್ನಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ನೂತನ ಶಾಖೆಯನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ VS ಆಚಾರ್ಯ ಉದ್ಘಾಟಿಸಿದರು. ಮುಖ್ಯ ಅತಿಥಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಜೆ ಪಾಲೆಮಾರ್, ರಾಜ್ಯ ಸರ್ಕಾರದ ನಾನಾ ಆರ್ಥಿಕ ಸೌಲಭ್ಯಗಳ ಪ್ರಯೋಜನ ಜನಸಾಮಾನ್ಯರಿಗೆ ಲಭಿಸಬೇಕಾದರೆ ಬ್ಯಾಂಕುಗಳ ಮುಂದೆ ಬರಬೇಕು. ಈ ಮೂಲಕ ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯನ್ನು ವೃದ್ಧಿಸಬೇಕು. ಸರ್ಕಾರ ಯೋಜನೆಗಳ ಸಮರ್ಪಕ ಅನುಷ್ಠಾನಗೊಳಿಸುವಲ್ಲಿ ಕಾರ್ಪೊರೇಷನ್ ಬ್ಯಾಂಕಿನ ಪ್ರಯತ್ನ ಶ್ಲಾಘನೀಯ ಎಂದರು. ನಾನು ಶಾಸಕನಾಗಿ 2004ರಲ್ಲಿ ಶಾಸಕನಾಗುವಾಗ ಒಂದು 3-4 ಬ್ಯಾಂಕ್ ಆಗಿದೆ. ಇವತ್ತು 9-10 ಬ್ಯಾಂಕಿಗಿಂತಲೂ ಜಾಸ್ತಿ ಬ್ಯಾಂಕ್ಗಳನ್ನು ತೆರೆದಿದೆ. ಅದರಲ್ಲಿ ವಿಶೇಷವಾಗಿ ಗೌರವವನ್ನು ತರುವಂಥ ಹೆಮ್ಮೆಯ ಬ್ಯಾಂಕ್ ಇವತ್ತು ನನಗೆ ನನ್ನ ಕ್ಷೇತ್ರದಲ್ಲಿ ತೆರೆದದ್ದು ಬಹಳ ಸಂತೋಷ ಆಗಿದೆ. ನನ್ನ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಇವತ್ತು ನನ್ನ ಕ್ಷೇತ್ರದಲ್ಲಿ 2-3 ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಇವತ್ತು 8 ಇಂಜಿನಿಯರಿಂಗ್ ಕಾಲೇಜನ್ನು ತೆರೆದಿದ್ವಿ. ಅದು ಬಹಳ ಮತ್ತೊಂದು ಅಭಿವೃದ್ಧಿಯ ಒಂದು ಪಥವನ್ನು ತೋರಿಸ್ತಾ ಇದೆ. ಹಾಗೆ 8 ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು ಹಾಗೂ ITIಗಳು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ಇಂಥ ಒಂದು ಬ್ಯಾಂಕ್
ಇಡೀ ರಾಷ್ಟ್ರದ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಗೌರವ, ಒಂದು ಹೆಮ್ಮೆಯ ಬ್ಯಾಂಕ್ ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಇವತ್ತು ನಮಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ನೀವು ಮುಂದೆ ಬಂದಿದ್ದೀರಾ. ಅದಕ್ಕೆ ಇವತ್ತು ಬಹುಶಃ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಹಲವಾರು ಯೋಜನೆಗಳು ಸರ್ಕಾರ ಬ್ಯಾಂಕಿನೊಂದಿಗೆ ಅಳವಡಿಸಿಕೊಂಡಿದೆ. ಅದಕ್ಕೆ ಬಹುಶಃ ನಾನು ಈಗಾಗಲೇ ನಮ್ಮ ಬಸವ ಇಂದಿರ ಯೋಜನೆಯಲ್ಲಿ ಬ್ಯಾಂಕಿನವರ ಪಾತ್ರ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ದೂರು ಕೂಡ ಬಂದಿದೆ. ಅದಕ್ಕೆ ನಿಮ್ಮಲ್ಲಿ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ನಾಡ್ದು ಅದನ್ನು ಸರಿಯಾಗಿ ಜೊತೆಯಲ್ಲಿ ಕೂತ್ಕೊಂಡು ಏನು ಸಮಸ್ಯೆ ಇದೆ ಅದನ್ನು ಸರಿಪಡಿಸಿ ನಮ್ಮ ಜನತೆಗೆ ಸಿಗುವಂಥ ಸರ್ಕಾರದ ಸವಲತ್ತನ್ನು ಕೂಡ ಬಹುಶಃ ಕಾರ್ಪೊರೇಷನ್ ಬ್ಯಾಂಕ್ ಪ್ರಥಮವಾಗಿ ಮುಂದುವರಿಸ್ತದೆ ಅಂತ ಹೇಳೋ ಒಂದು ವಿಶ್ವಾಸ ಇದೆ. ಅದೇ ರೀತಿಯಾಗಿ ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಕೂಡ ಮುಂದೆ ಬರಬೇಕು, ಅದರೊಟ್ಟಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಸರ್ಕಾರದ ಯೋಜನೆಗಳನ್ನು ನೀವು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರೋದಕ್ಕೆ ನಮಗೆ ಸಹಕಾರಿಗಳಾಗಬೇಕು ಅಂತ ಹೇಳುವಂಥದ್ದನ್ನು ಕೂಡ ಈ ಬ್ಯಾಂಕ್ ಅಧ್ಯಕ್ಷ ಹಾಗೂ ಆಡಳಿತ ನಿರ್ದೇಶಕ ರಾಮನಾಥ್ ಪ್ರದೀಪ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಬ್ಯಾಂಕ್ಗಳ ಉಗಮ ಸ್ಥಾನ. ಆದರೆ ಸಾರ್ವಜನಿಕ ವಲಯದ ಕಾರ್ಪೊರೇಷನ್ ಬ್ಯಾಂಕ್ ಮಾತ್ರ ಪ್ರಧಾನ ಕಚೇರಿಯನ್ನು ಮಂಗಳೂರಿನಲ್ಲಿ ಉಳಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಾರ್ಪೊರೇಷನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಬಿಆರ್ ಭಟ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆರ್ಪಿ ಆರೋರಾ ಉಪಸ್ಥಿತರಿದ್ದರು.